ಹಾಗೆ ನಿಮಗೊಂದು ಟಿಪ್ಸ್ ಹೇಳಬೇಕು ಅಂತ ಇದ್ದೀನಿ. ಏನಪ್ಪ ಫಸ್ಟ್ ಟಿಪ್ಸ್ ಅಂತಂದರೆ, ಹೆಡ್ ಬಾತ್ ಆದಮೇಲೆ ಹೇರ್ನ ಸಿಕ್ಕನ್ನ ಆದಷ್ಟು ಕೈಯಲ್ಲೇ ಬಿಡಿಸಿ, ಅದಾದಮೇಲೆ ಕೋಮ್ನ ಯೂಸ್ ಮಾಡಿ. ಮತ್ತು ಏನಪ್ಪ ಅಂದರೆ ಶಾಂಪು ಯೂಸ್ ಮಾಡುವಾಗ ನಾವು ಶಾಂಪೂನ ಡೈರೆಕ್ಟಾಗಿ ಅಪ್ಲೈ ಮಾಡದೆ ನೀರಲ್ಲಿ ಡೈಲ್ಯೂಟ್ ಮಾಡಿಬಿಟ್ಟು ಆಮೇಲೆ ಶಾಂಪೂನ ಯೂಸ್ ಮಾಡಿ. ಹಾಗೆ ಮತ್ತು ಕೋಂಬಿಂಗ್ ಮಾಡುವಾಗ ದಪ್ಪ ಕೋಮ್ನ ಯೂಸ್ ಮಾಡಿ. ಹಾಗೆ ಮತ್ತು ಏನಪ್ಪ ಅಂದರೆ ಆಯಿಲ್ ಮಸಾಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಯಿಲ್ ಮಸಾಜ್ ತುಂಬ ನೀಟಾಗಿ ಮಾಡಿ. ಹಾಗೆ ಲಾಸ್ಟ್ ಏನು ಎಂಡ್ವರ್ಗು ಕೂಡ ನೀಟಾಗಿ ಆಯಿಲ್ ಮಸಾಜ್ ಮಾಡಿ. ಈ ಥರ ಸಾಫ್ಟ್ ಆ್ಯಂಡ್ ಶೈನಿ ಆಗಿರೋ ಚೆನ್ನಾಗಿರೋ ಹೇರ್ ಸಿಗಬೇಕು ಅಂದರೆ ನನ್ನ ಫಾಲೋ ಮಾಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಳ್ಳೊಳ್ಳೆ ಟಿಪ್ಸ್ ಹಾಗೆ ಹೋಮ್ ರೆಮಿಡೀಸ್ ಹೇರ್ ಚೆನ್ನಾಗಾಗಲಿಕ್ಕೆ ಒಂದು ಬೆಸ್ಟ್ ಟಿಪ್ಸ್ನ ಕೊಡ್ತೀನಿ ಅಂತ ಹೇಳ್ಬೋದು. ಹಾಗೆ ಕೋಂಬಿಂಗ್ ಮಾಡುವಾಗ ಅಥವಾ ಹೇರ್ನ ತುಂಬ ಸಾಫ್ಟಾಗಿ ಹ್ಯಾಂಡ್ಲ್ ಮಾಡಬೇಕು. ಈಗ ಬನ್ನಿ ನನ್ನ ಹೇರ್ ಎಷ್ಟು ಗ್ರೋತ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಾಕ್ಸ್. ನಾನಿವತ್ತಿನ ಒಂದು ವಿಡಿಯೋದಲ್ಲಿ ಲಾಸ್ಟ್ 1 ಮಂತ್ ಚಾಲೆಂಜ್ ತೊಗೊಂಡಿದ್ನಲ್ವ, ಆ ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ಹೇರ್ ಗ್ರೋತ್ ಹೇಗಾಗಿದೆ ಹಾಗೆ ಎಷ್ಟು ಲೆಂತ್ನಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಲಾಸ್ಟ್ ವೀಕೆ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ಲಾಸ್ಟ್ ವೀಕ್ ಅಂದರೆ ಮೀನ್ಸ್ ಸಂಡೇನೇ ಮಾಡಬೇಕಿತ್ತು, ಅಲ್ಲಿಗೆ 1 ಮಂತ್ ಕಂಪ್ಲೀಟ್ ಆಗಿದೆ. ಆವಾಗ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮಕ್ಕಳಿಗೆ ಹುಷಾರಿಲ್ಲ. ಹಾಗಾಗಿ ಅವ್ರಿಗೆ ಹುಷಾರಿಲ್ಲ ಅಂದರೆ ನಮಗೆ ಫುಲ್ ಟೆನ್ಷನ್ ಆಗುತ್ತೆ, ಅವಾಗ ಏನು ಕೆಲಸಗಳು ಮಾಡೋಕ್ಕಾಗಲ್ಲ. ಹಾಗಾಗಿ ಮಾಡಿಲ್ಲ ವೀಡಿಯೋನು. ಇವಾಗ ಲೆಂತ್ ಎಷ್ಟು ಉದ್ದ ಆಗಿದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಲೆಂತ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಇವಾಗ ಫಸ್ಟ್ ವೀಡಿಯೋ ಮಾಡಿದಾಗ ನಾನು ನಿಮಗೆ ಹೇಳಿದ್ದ ನೋಡಿ ಎಷ್ಟು ಸೆಂಟಿಮೀಟ್ರ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ಹೇಳಿದ್ದೆ. ಹಾಗೆ ಇವಾಗ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಒಂದು ಐಡಿಯಾ ತೋರಿಸ್ತೀನಿ. ಹಾಗೆ ಈ ಥರ ಹೇರ್ ಕೇರ್ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಜೆನ್ಯೂನ್ ಆಗಿ, ಅಂದರೆ ನಾನು ಏನು ಮಾಡ್ತೀನೋ ಅದನ್ನು ನೋಡಿ ಲೆಂತ್ನಿಗೆ ಹೇಗೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಕಂಪ್ಲೀಟಾಗಿ ನಿನ್ನೆ ಹೆಡ್ ಬಾತ್ ಮಾಡಿದೆ. ಸ್ವಲ್ಪ ಸಿಕ್ಕಂದರೆ ಕೈಯಲ್ಲೇ ಬಿಡಿಸ್ಕೊಂಡೆ. ಇವತ್ತು ಕೂಂಬಿಂಗ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಕೂಂಬಿಂಗ್ ಮಾಡಿದಾಗ ಹೇರ್ ಫಾಲ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಹೇರ್ ಫಾಲ್ ಕಮ್ಮಿ ಆಗಿದೆ, ಲಾಸ್ಟ್ ವೀಡಿಯೋ ಮಾಡಿದೆ, ಹೇರ್ ಫಾಲ್ ಕಮ್ಮಿ ಆಗಿದೆ. ಹಾಗೆ ಲೆಂತ್ನಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಹೇರ್ಸ್ ಕೂಡ ಚೆನ್ನಾಗಾಗಿದೆ. ಆ್ಯಕ್ಚುಲಿ ಆಫ್ಟರ್ ಡೆಲಿವರಿ ಆದಮೇಲೆ ಹೇರ್ ಫಾಲ್ ಆಗುತ್ತಲ್ವ, ಅದು ಕಂಟ್ರೋಲ್ಗೆ ಅಂತಲೇ ಅರ್ಧ ಹೇರ್ ಕಟ್ ಆಗಿದ್ದು. ಹಾಗೆ ಮತ್ತು ತಲೆನೋವು ಬರ್ತಾಯಿತ್ತು ತುಂಬ ಲೆಂತ್ ಜಾಸ್ತಿ ಆಗಿ ಹಿಂದೆ ಕಟ್ಟೋಕ್ಕಾಗ್ತಿಲ್ಲ ಅಂತ. ಸೊ ಇವಾಗ ಎಷ್ಟಾಗಿದೆ ಲೆಂತ್ ಅಂತ ಹೇಳ್ಬಿಟ್ಟು ತೋರಿಸೋಣ. ಫಸ್ಟು ಫ್ರಂಟ್ ತೊಗೊಬಿಡ್ತೀನಿ. ಫ್ರಂಟ್ ಎಷ್ಟಿತ್ತು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನನಗೆ. ಇಷ್ಟು ದಪ್ಪ ಕೂಮ್ ತೊಗೊಂಡೆ ಈ ಥರ ಇರುತ್ತೆ ಸಿಕ್ಕು. ಅಕಸ್ಮಾತ್ ಚಿಕ್ಕದೇನಾದರೂ ತೊಗೊಂಡು ಬಾಚ್ಕೊಂಡ್ರೆ ಫುಲ್ ಎಲ್ಲ ಹೇರ್ ಫಾಲ್ ಆಗ್ಬಿಡುತ್ತೆ. ಅಂದರೆ ನಾವು ಸಿಕ್ ಬಿಡಿಸೋ ಬರ್ತಲ್ಲಿ ಜೋರಾಗಿ ಇಟ್ಕೊಬಿಡ್ತೀವಿ, ಅವಾಗ ಅರ್ಧಕ್ಕೆ ಕಟ್ಟಾಗುತ್ತೆ. ಹಾಗಾಗಿ ದೊಡ್ಡ ಕೂಮನ್ನ ಯೂಸ್ ಮಾಡಬೇಕು, ಹಾಗಾದರೆ ಚೆನ್ನಾಗಿರುತ್ತೆ ಹೇರ್. ಇವಾಗ ಹೇರ್ ಆಲ್ಮೋಸ್ಟ್ ಅಲ್ಲಿ ಸಿಕ್ಬಿಟ್ಟಿದೆ. ಬಟ್ ಇವಾಗ ಹೇರ್ ಫಾಲ್ ಎಷ್ಟಾಗಿದೆ ಅಂತ ಬಿಟ್ಟು ಕೂಂಬಲ್ಲಿ ತೋರಿಸ್ತೀನಿ. ನೋಡಿ ಏರ್ ಫಾಲ್ ಇಷ್ಟಾಗಿದೆ. ಇದು ಏರ್ ಫಾಲ್ ಆ್ಯಕ್ಚುಲಿ ಇದು ಕಾಮನ್ ಏರ್ ಫಾಲು. ಇಷ್ಟಕ್ಕಿಂತ ಜಾಸ್ತಿ ಅಂದರೆ 100ಗಿನ್ನ ಅಂದರೆ 100ಕ್ಕಿಂತ ಕಮ್ಮಿ ಹೇರ್ ಫಾಲ್ ಆಗ್ತದೆ ಅಂದರೆ ಇದು ಕಾಮನು. ಇಷ್ಟು ಹೇರ್ ಫಾಲ್ ಆಗ್ತಿದೆ. ಸೊ ಇದು ಹೇರ್ ಫಾಲ್ ಅಲ್ಲ, ಆ್ಯಕ್ಚುಲಿ ಎಲ್ರಿಗೂ ನಾರ್ಮಲೇ ಹೇರ್ ಇಷ್ಟು ಉದುರುತ್ತೆ. ಸೊ ಅಷ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಮುಂಚೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಆಗಿದೆ ಅಂತ ಹೇಳ್ಬಿಟ್ಟು. ತುಂಬ ಜಾಸ್ತಿ ಅಂದರೆ ಜಾಸ್ತಿ ಉದುರ್ತಾಯಿತ್ತು. ಸೊ ಇವಾಗೆಲ್ಲ ಟ್ರೀಟ್ಮೆಂಟ್ 1 ಮಂತಲ್ಲಿ ಇಷ್ಟು ಚೆನ್ನಾಗಿರೋವಂಥ ರಿಸಲ್ಟ್ ಸಿಕ್ಕಿದೆ. ಫ್ರಂಟಲ್ಲಿ ಎಷ್ಟು ಬಂತು, ಹಾಗೆ ಲಾಸ್ಟ್ ಲೆಂತ್ನಿಂಗ್ ಎಷ್ಟಿದೆ, ಶೋಲ್ಡರ್ ಕಟ್ ಎಷ್ಟಿತ್ತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಲಾಸ್ಟ್ ಟೈಮ್ ನಾನು ಶೋಲ್ಡರ್ ಕಟ್ ಮಾಡಿಸಿದಾಗ 23 ಇತ್ತು. ಇವಾಗ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡೋಣ.
ವಾವ್ 25 ಆಗಿದೆ ನೋಡಿ, 25 ಆಗಿದೆ ಲೆಂತ್, 25 ಆಗಿದೆ. ನಿಜವಾಗ ಖುಷಿ ಆಗ್ತದೆ. 1 ಮಂತಲ್ಲಿ 25 ಆಗಿದೆ. ಹಾಗೆ ಇನ್ನು ಶೋಲ್ಡರ್ ಕಟ್ ಆಯಿತು. ಹಾಗೆ ಲೆಂತ್ ಇದೆ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಆಗಿದೆ. ಇದು 27 ಇತ್ತು, ಇವಾಗ ಎಷ್ಟಾಗಿದೆ ನಿಮಗೆ ಹಂಗೆ ಹಿಡಿತಾ ಇದ್ದೀನಿ. ವಾಹ್, ಈ ಶೋಲ್ಡರ್ ಕಂಟಿದೆ ಇದೆ ತುಂಬ ಜಾಸ್ತಿ ಆಗಿದೆ ಅಲ್ಲ. 27 ಇತ್ತು, ಇಷ್ಟೊಂದಾಗಿದೆಯಾ? ಇನ್ನೊಂದ್ಸರಿ ಚೆಕ್ ಮಾಡ್ತೀನಿ ತಡಿಯಪ್ಪ. ನನಗೆ ಶಾಕ್ ಆಗ್ತದೆ, ತುಂಬ ಜಾಸ್ತಿ ಆಗಿದೆ ಅನ್ನಿಸ್ತದೆ. ತರ್ಟಿ 34 ಆಗಿದೆಯಾ? ನಿಜವಾಗ್ಲೂ ನನಗೆ ನಂಬೋಕ್ಕಾಗ್ತಿಲ್ಲ. 27 ಇತ್ತು, 28, 29, 30, 31, 32, 33, 34 ಇಲ್ಲಿಗೆ ಬಂದಿದೆ. 4 ಇಂಚ್ ಜಾಸ್ತಿ ಆಗಿದೆ ನೋಡಿ. ಎಷ್ಟು ಲೆಂತ್ನಿಂಗ್ ಇಷ್ಟಾಗಿದೆ ಅಂತ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗಿದೆ. ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮಗೂ ಈ ಥರ ಹೇರ್ ಚೆನ್ನಾಗಿ ಗ್ರೋತ್ ಆಗಬೇಕು ಅಂದರೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ವಾಚ್ ಮಾಡಿ. ಹೇರ್ಗೆ ಸಂಬಂಧಪಟ್ಟಿರುವಂಥ ತುಂಬ ಹೇರ್ಗೆ ಟ್ರೀಟ್ಮೆಂಟ್ನ ನಾನು ಹಾಕಿದ್ದೀನಿ. ಹಾಗೆ ಟ್ರೀಟ್ಮೆಂಟ್ ಮೀನ್ಸ್ ನಾನೇನು ಮಾಡ್ತೀನೋ ಅದು ಯಾವುದು ಫೇಕ್ ಅಲ್ಲ. ನಿಮ್ಮ ಎದುರಿಗೇ 1 ಮಂತ್ ಚಾಲೆಂಜ್ನ ತೊಗೊಂಡು ತೋರಿಸಿದ್ದೀನಿ, ಯಾವ ಥರ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ಬೋದು. ಹಾಗೆ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರು ಅವರು ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಹೀಗೆ ನನಗೆ ನಿಜವಾಗ್ಲೂ ಒಳ್ಳೆ ವ್ಯೂಸ್ ಬರ್ತಾಯಿದೆ, ಕಮೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಒಳ್ಳೊಳ್ಳೆ ಕ್ವಶನ್ಸ್ನ ಕೇಳ್ತಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತಾಯಿದ್ದೀನಿ. ನಂಗೆ ತುಂಬ ಖುಷಿ ಇದೆ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.